ನಿನ್ನ ಬಗ್ಗೆ ನಾನು ಏನು ಕೇಳಿದ್ದೇನೋ ಅದಕ್ಕಿಂತ ನೀನು ಸುಂದರವಾಗಿಯೂ ಮುದ್ದಾಗಿಯೂ ಇದ್ದೀಯ. ನಿನ್ನ ಮುದ್ದು ಮುಖ ಮುದ್ದಾದ ಮಾತುಗಳನ್ನು ಕೇಳುತ್ತಲೇ ನೋಡುತ್ತಲೇ ಇರಬೇಕು ಅನಿಸುತ್ತದೆ. ಆಹಾ, ಹೇಳುದಲ್ಲ, ಯಾವ ಹಣ್ಣು ತಿನ್ನುವೆ? ಬಾಳೆ ಹಣ್ಣು, ಮಾವಿನ ಹಣ್ಣು, ಸೀಬೆ ಹಣ್ಣು, ಸೇಬು ಹಣ್ಣು, ಯಾವ ಹಣ್ಣು ಕೊಡಲಿ? ಎಲ್ಲ ಹಣ್ಣುಗಳಿಗೆ ತುಂಬಾ ರುಚಿಯಾಗಿರುವಂತ ನನಗೆ ಎಲ್ಲ ಹಣ್ಣುಗಳು ಬೇಕು. ಈ ಹಣ್ಣಿಗೆ ಬದಲಾಗಿ ನನಗೆ ಏನು ಕೊಡುವೆ? ನನ್ನ ಅಮ್ಮ ಬೆಣ್ಣೆ ಕೊಡುವಾಗ ಹಣ್ಣಿ ಕೊಡುವಾಗ ಅದರ ಬದಲಿಗೆ ಏನು ಕೊಡುವುದಿಲ್ಲ. ಅದೇ ತರಹ ಗೋಪಿಕಸ್ತೆಯೆಲ್ಲ ನಟ್ಟು ಬೆಣ್ಣೆ ಹಣ್ಣು ಕೊಡುತ್ತಾರೆ. ಸರಿನಲ್ಲ, ಎಲ್ಲ ಹಣ್ಣುಗಳನ್ನು ತೆಗೆದುಕೋ, ಆದರೆ ಎಣ್ಣೆಗೆ ಬದಲಾಗಿ ನನಗೆ ಏನು ಕೊಡುವುದು ಬೇಡ. ಈ ಹಣ್ಣಿಗೆ ಬದಲಾಗಿ ಏನಾದರೂ ಕೊಟ್ಟೆ ಕೊಡುತ್ತೇನೆ. ಅಮ್ಮ, ಎಲ್ಲ ಹಸಿವನ್ನು ನೀಗಿಸುವ ಸಿಹಿ ಧನ್ಯವಾದ ಅಕ್ಕಿಯನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ಇದು ನನ್ನಲ್ಲ, ಇದು ನನ್ನ ಒಂದು ತುತ್ತಿನ ಊಟಕ್ಕೂ ಸಾಕಾಗುವುದಿಲ್ಲ. ತೆಗೆದುಕೊಂಡು ಬಂದಿದ್ದೇನೆ, ಕ್ಷಮಿಸಿ ಅಮ್ಮ, ಪುನಃ ತರುತ್ತೇನೆ. ತಾಳುದಲ್ಲ, ನೀನು ನನ್ನನ್ನು ಅಮ್ಮ ಎಂದು ಕರೆದೆಯಲ್ಲ, ಅದೇ ನನಗೆ ಕೊಟ್ಟ ದೊಡ್ಡ ಮೌಲ್ಯ. ಇನ್ನೊಂದು ಸಲ ಅಮ್ಮ ಎಂದು ಕರೆಯುವೆಯಾ? ನಂದನಲ್ಲ, ತೆಗೆದುಕೋ, ಎಲ್ಲ ಹಣ್ಣುಗಳನ್ನು ತೆಗೆದುಕೋ. ಆಗಿದೆನಲ್ಲ, ನಾನಿನ್ನೂ ಹೋಗಿ ಬರುವೆ. ನನಗೇಗೆ ಇಷ್ಟು ಶಕ್ತಿ ಬಂತು? ನಾನು ಎಲ್ಲ ಹಣ್ಣುಗಳನ್ನು ಕೃಷ್ಣನಿಗೆ ಕೊಟ್ಟಿದ್ದೇನಲ್ಲ, ಈ ಬುಟ್ಟಿ ಹೇಗೆ ಇಷ್ಟು ಭಾರವಾಗುತ್ತಿದೆ? ಅಯ್ಯೋ, ಈ ಬುಟ್ಟಿ ತುಂಬಾ ಮುತ್ತು ರತ್ನಗಳೇ ತುಂಬಿಕೊಂಡಿದ್ದೇವೆ. ಕೃಷ್ಣ, ಕೃಷ್ಣ, ಏನು ಮಾಡಿದೆ ನೀನು? ನನ್ನ ಜೀವನ ನಿನ್ನ ದರ್ಶನದಿಂದ ಪಾವನವಾಯಿತು ಕೃಷ್ಣ. ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ, ಬೋಲೋ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ.